ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ರಾಯಭಾಗ ತಾಲೂಕಿನಲ್ಲಿ ನಿರ್ಮಿಸಲು ಉದ್ದೇಶಿತ ರಿಂಗ್ ರೋಡ್ ರಸ್ತೆ ನಿರ್ಮಾಣಕ್ಕೆ ಬೇಕಾದ ಭೂಮಿಯನ್ನ ಸ್ವಾಧೀನ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವಂತೆ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಅಧಿಕಾರಿಗಳ ಜೊತೆ ತಾಲೂಕಿನಲ್ಲಿ ಆಗಬೇಕಾಗಿರುವ ಇಲಾಖಾವಾರು ಪ್ರಗತಿ ಕಾರ್ಯವನ್ನ ಪರಿಶೀಲನೆ ಮಾಡಿದ್ರು. ತೋಟ ಪಟ್ಟಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗದಂತೆ ನೋಡಿಕೊಳ್ಳಲು ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ನರೇಗಾ ಯೋಜನೆ ಅಡಿ ಗ್ರಾಮೀಣ ಭಾಗದ ಕೆನಾಲ್ಗಳನ್ನು ಸ್ವಚ್ಛಗೊಳಿಸುವಂತೆ ತಾಲೂಕು ಪಂಚಾಯತ್ ಇಒ ಅವರಿಗೆ ಸೂಚನೆ ಕೊಟ್ಟಿದ್ರು. ತಾಲೂಕಿನ 39 ಕೆರೆ ತುಂಬುವ ಯೋಜನೆ ಕಾಮಗಾರಿ ಅಂತಿಮ ಹಂತದಲ್ಲಿ ಇದ್ದು ಶೀಘ್ರವಾಗಿ ಕೆರೆ ತುಂಬುವ ಯೋಜನೆ ಚಾಲನೆ ನೀಡಲಾಗುವುದು ಎಂದಿದ್ದಾರೆ. ಪರಿಹಾರ ಮಾಡಿದ್ದೀನಿ ಮತ್ತು ಜನ ನಾವು ಕೆಲಸ ಮಾಡ್ಕೊಂಡು ಸರ್ ಜನ ಎಲ್ಲ ಖುಷಿ ಆಗ್ತಾರೆ. ಸಾವುಕಾರ ಗೋಕಾಕ್ ಜಾತ್ರೆ ಬಿಟ್ಟು ನಮ್ಮ ಕಾಳಜಿ ಮಾಡಕ್ಕೆ ಬಂದಾರಲ್ಲ ಆ ಜನರು ಅಷ್ಟು ಖುಷಿ ಒಳಗಿದ್ದಾರೆ ಸರ್. ಭಾಳ ಎಕ್ಸ್ಪೆಕ್ಟೇಷನ್ ಜಾತ್ರೆ ಮಾಡೇ ಮಾಡ್ತೀವಿ ಸಹ ಟೈಮ್ ಬೇರೆ ಬೇರೆ ಕಡೆ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ. ಸರ್ಕಾರ ಮೇಲೆ ನಮ್ಮ ಒಬ್ಬರೇ ಮಂತ್ರಿ ಇಲ್ಲ MP ಕೂಡ ಇದೆ. ಕೆಲಸ ಮಾಡಬೇಕು, ಜನರ ಆಶೆಯಿಂದ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಸರ್. ಈಗ ರಾಯಬಾಗ್ ಟೌನ್ ಪಂಚಾಯತಿ ಬಂದ್ರೆ ಟೌನ್ ಪಂಚಾಯತಿ ಒಳಗೆ ಸ್ಟಾಪ್ದು ಭಾಳ ಪ್ರಾಬ್ಲಮ್ ಇದೆ ಸರ್. ಇರೋದು ಒಂದು ಗೌರ್ಮೆಂಟಿಂದ ಚೀಫ್ ಆಫೀಸರ್ ಅದೊಂದು ಸಾರ್ಟ್ ಔಟ್ ಆಗ್ಬೇಕು ಸರ್. ಆಮೇಲೆ ಅದಕ್ಕೆ ಹೇಳಿದಿಲ್ಲ, ನೆಕ್ಸ್ಟ್ ಟೈಮ್ ಅಲ್ಲೇ ಸಪ್ರೇಟ್ ಅವ್ರು ಮೀಟಿಂಗ್ ಮಾಡ್ತಾರೆ. ಆಮೇಲೆ ಪಂಚಾಯತಿ ಮಾತಾಡ್ತೀವಿ, ಮುನ್ಸಿಪಾಲಿಟಿ ಸಪ್ರೇಟ್ ಮೀಟಿಂಗ್ ಮಾಡಿ ಭಾಳಷ್ಟು ರಸ್ತೆಗಳನ್ನ ರಾಯಭಾಗದಲ್ಲಿ ತೋರಿದ್ವಿ. ಈಗ ಯಾವಾಗ ಕೂಡ ಇಷ್ಟು ತೊಗೊಳಕ್ಕಾಗಿಲ್ಲ. ಅದು ಮಳೆಗಾಲ ನಂತರ ಪ್ರಾರಂಭ ಮಾಡಿ ಸರ್. ಈಗ DCC ಬ್ಯಾಂಕ್ ಇಲೆಕ್ಷನ್ಗೆ ರಾಹುಲ್ ಜಾರಕಿಹೊಳಿ ಅವರು ಆಮೇಲೆ ಭೀಮಶಿ ಜಾರಕಿಹೊಳಿ ಹೆಸರು ಬರ್ತಾ ಇದೆ ಸರ್. ಅವ್ರೇನಾದರೂ ಪಟ್ಟಿಗಿಂತ ಇನ್ನೂ 3 ತಿಂಗಳ ನಂತರ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಟೈಮ್. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ CM ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ಸರ್. ಹೆಂಗೆ ಲಾಟ್ರಿ ಸಿಕ್ಕರೆ ಹೆಂಗೆ ಆಗ್ತದೆ ಸರ್? ನೋಡೋದ್ರಿಂದ ಅದಕ್ಕೆ ಕಾಲು ಬರೋದು. ನಿಮ್ಮ TPಯಲ್ಲಿ ನಿರೀಕ್ಷಣ ಮಂದಿರದ ಭೇಟಿ ಇದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಜನ ಎಲ್ಲ ಬಂದಿದ್ದಾರೆ ಸರ್. ಈ ಜನದ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಏನು ಹೇಳೋದಿಲ್ಲ, ಅವ್ರಿಗೆ ಕೆಲಸ ಇದ್ದಾರೆ. ಎಲ್ಲ ಇಲಾಖೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀವಿ ಮತ್ತು ಜನ ನಾವು ಕೆಲಸ ಮಾಡ್ಕೊಂಡಿರ್ತೀವಿ ಸರ್. ಜನ ಎಲ್ಲ ಖುಷಿ ಆಗ್ತಾರೆ. ಸಾವುಕಾರ ಗೋಕಾಕ್ ಜಾತ್ರೆ ಬಿಟ್ಟು ನಮ್ಮ ಕಾಳಜಿ ಮಾಡಕ್ಕೆ ಬಂದಾರಲ್ಲ ಆ ಜನರು ಅಷ್ಟು ಖುಷಿ ಒಳಗಿದ್ದಾರೆ ಸರ್. ಭಾಳ ಎಕ್ಸ್ಪೆಕ್ಟೇಷನ್. ಜಾತ್ರೆ ಮಾಡೇ ಮಾಡಿದ್ವಿ 3 ದಿವಸ. ಮಿಕ್ಕಿದ ಟೈಮನ್ನು ಬೇರೆ ಬೇರೆ ಕಡೆ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ. ನಮ್ಮ ಸರ್ಕಾರ ಮೇಲೆ ನಮ್ಮ ಮೇಲೆ ಒಬ್ಬರೇ ಮಂತ್ರಿ ಇಲ್ಲ MP ಕೂಡ ಕೆಲಸ ಮಾಡಬೇಕು. ಜನರ ಆಶೆಯಿಂದ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗ ರಾಯಬಾಗ್ ಟೌನ್ ಪಂಚಾಯತಿ ಬಂದ್ರೆ ಟೌನ್ ಪಂಚಾಯತಿ ಒಳಗೆ ಸ್ಟಾಪ್ದು ಭಾಳ ಪ್ರಾಬ್ಲಮ್ ಇದೆ ಸರ್. ಇರೋದು ಒಂದು ಗೌರ್ಮೆಂಟಿಂದ ಚೀಫ್ ಆಫೀಸರ್ ಅದೊಂದು ಸಾರ್ಟ್ ಔಟ್ ಆಗ್ಬೇಕು ಸರ್. ಆಮೇಲೆ ಅದಕ್ಕೆ ಹೇಳಿದಿಲ್ಲ, ನೆಕ್ಸ್ಟ್ ಟೈಮ್ ಅಲ್ಲೇ ಸಪ್ರೇಟ್ ಅವ್ರು ಮೀಟಿಂಗ್ ಮಾಡ್ತಾರೆ. ಆಮೇಲೆ ರಾಯಬಾಗ್ ತಾಲೂಕು ರೇಷನ್ ಕಾರ್ಡ್ ಭಾಳಷ್ಟು ಸಸ್ಪೆಂಡ್ ಆಗಿದ್ದಾರೆ ಸರ್. ಭಾಳಷ್ಟು ಮಾಡಿ ಅದು ದೇಶದವ್ರು ಮಾತಾಡ್ತೀವಿ. ಸೊ ಮುನ್ಸಿಪಾಲಿಟಿ ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಸರ್. ಇವಾಗ ನಿಡ್ಗೊಂದಿಟ್ಟು ಹೊರಬ ಕೂಡು ರಸ್ತೆ ಐತೆ ಸರ್. ಬಹಳಷ್ಟು ತೆಗ್ಗು ಬಿದ್ದಿದ್ದಾರೆ ಸರ್. ಭಾಳಷ್ಟು ರಸ್ತೆಗಳನ್ನ ರಾಯಭಾಗದಲ್ಲಿ ತೊಗೊಂಡಿದ್ವಿ. ಹಿಂದೆ ಯಾವಾಗೂ ಕೂಡ ಇಷ್ಟು ತೊಗೊಳಕ್ಕಾಗಿಲ್ಲ. ಅದು ಮಳೆಗಾಲ ನಂತರ ಪ್ರಾರಂಭ ಮಾಡಿ ಸರ್. ಈಗ DCC ಬ್ಯಾಂಕ್ ಇಲೆಕ್ಷನ್ಗೆ ರಾಹುಲ್ ಜಾರಕಿಹೊಳಿ ಅವರು ಆಮೇಲೆ ಭೀಮಶಿ ಜಾರಕಿಹೊಳಿ ಹೆಸರು ಬರ್ತಾ ಇದೆ ಸರ್. ಅವ್ರೇನಾದರೂ ಮಾಡ್ತೀವಿ ಇನ್ನೂ 3 ತಿಂಗಳ ನಂತರ ಎಲ್ಲ ಕೂಡ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ತೀವಿ ಟೈಮ್. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ CM ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ಸರ್. ಹೆಂಗೆ ಲಾಟ್ರಿ ಸಿಕ್ಕರೆ ಹೆಂಗೆ ಆಗ್ತದೆ ಸರ್? ನೋಡೋಣ, ಎಲ್ಲ ಅದಕ್ಕೆ ಕಾಲು ಬರಬೇಕು. ಲಾಟ್ರಿ ಅಲ್ಲ ಅದು. ಸಚಿವರನ್ನ ಭೇಟಿಯಾಗಲು ಬಂದಿದ್ದ ಸಾರ್ವಜನಿಕರಿಂದ ಅಹವಾಲುಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಿ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ಜನರ ಸಮಸ್ಯೆಗಳನ್ನು ಸೂಕ್ತವಾಗಿ ಶೀಘ್ರವಾಗಿ ಬಗೆಹರಿಸುವಂತೆ ತಿಳಿಸಿದರು. ಸಚಿವರನ್ನ ಭೇಟಿಯಾಗಲು ಬಂದಿದ್ದ ಸಾರ್ವಜನಿಕರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಚಿಕ್ಕೋಡಿ ಉಪ ವಿಭಾಗದ ಅಧಿಕಾರಿ ಸುಭಾಷ್ ಸಂಪಂಗಾವಿ, ತಹಸೀಲ್ದಾರ್ ಸುರೇಶ್ ಮುಂಜೆ, ಕೃಷಿ ಅಧಿಕಾರಿ ವಿನೋದ್ ಬಾವರ್ಕರ್, THO ಡಾಕ್ಟರ್ SM ಪಾಟೀಲ್, ತಾಲೂಕು ಪಂಚಾಯತ್ ಇಒ ಸುರೇಶ್ ಕದ್ದು, PCC ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ, BDCC ಬ್ಯಾಂಕ್ ಅಧ್ಯಕ್ಷ
ಅಪ್ಪಸಾಹೇಬ್ ಕುಲಗುಡಿ, ಮಾಜಿ ಶಾಸಕ ಎಸ್ಪಿ ಘಾಟಗೆ, ಲಕ್ಷ್ಮಣರಾವ್ ಜಿಂಗಳಿ, ಶಿವನಗೌಡ ಪಾಟೀಲ್, ಅರ್ಜುನ್ ನಾಯ್ಕವಾಡಿ, ಅರ್ಜುನ್ ಬಂಡಗರ್, ಜ್ಯೋತಿ ಕೆಂಪಟ್ಟಿ, ಹಾಜಿ ಮುಲ್ಲಾ, ದಿಲೀಪ್ ಜಮಾತ, ನಾಮದೇವ ಕಾಂಬಳೆ ಸೇರಿ ಮತ್ತಿತರರು ಹಾಜರಿದ್ದರು. ಮಣಿಕಂಠ ನಾವಿ, ವರದಿಗಾರರು, TV 20 ನ್ಯೂಸ್.